ಮರವನ್ನು ಕತ್ತರಿಸಿದಾಗ ಅದರಿಂದ ಹೊರಬರುವ ರಸ ನೋಡಿದ್ದೀರಾ? ಆ ಸಿಹಿ ಅಥವಾ ಜಿಗುಟಾದ ದ್ರವ ಹೊರಬರುವುದು ಕೇವಲ ಒಂದು ಸಾಮಾನ್ಯ ಘಟನೆಯಲ್ಲ. ಇದು ಮರದ ಜೀವಂತ ಸ್ಥಿತಿಯ ಸ್ಪಷ್ಟ ಸಾಕ್ಷಿ. ಇಂದು ನಾವು ಈ ಅದ್ಭುತ ಪ್ರಕ್ರಿಯೆಯ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳೋಣ. ಮರದ ಒಳಗೆ ಒಂದು ಸಂಕೀರ್ಣ ಸಾರಿಗೆ ವ್ಯವಸ್ಥೆಯಿದೆ. ಇದು ನಮ್ಮ ರಕ್ತ ಪರಿಚಲನೆ ವ್ಯವಸ್ಥೆಯಂತೆಯೇ ಕೆಲಸ ಮಾಡುತ್ತದೆ. ಮರದ ಬೇರುಗಳು ಮಣ್ಣಿನಿಂದ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತವೆ. ಈ ನೀರು ಕೇವಲ ಸಾದಾ ನೀರಲ್ಲ, ಇದರಲ್ಲಿ ಮರಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಕರಗಿರುತ್ತವೆ. ಈ ಪೋಷಕಾಂಶಗಳಿಂದ ಭರಿತ ನೀರನ್ನೇ ನಾವು ರಸ ಎಂದು ಕರೆಯುತ್ತೇವೆ. ಮರದ ಕಾಂಡದ ಒಳಗೆ 2 ಮುಖ್ಯ ರೀತಿಯ ವಾಹಿಕೆಗಳಿವೆ. ಮೊದಲನೆಯದು ಝೈಲಮ್ ಎಂದು ಕರೆಯಲ್ಪಡುವ ವಾಹಿಕೆಗಳು. ಇವು ಬೇರುಗಳಿಂದ ಎಲೆಗಳವರೆಗೆ ನೀರು ಮತ್ತು ಖನಿಜಗಳನ್ನು ಸಾಗಿಸುತ್ತವೆ. ಎರಡನೆಯದು ಫ್ಲೋಯಮ್ ವಾಹಿಕೆಗಳು. ಇವು ಎಲೆಗಳಲ್ಲಿ ತಯಾರಾದ ಆಹಾರವನ್ನು ಮರದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತವೆ. ಈ ವಾಹಿಕೆಗಳು ಅತ್ಯಂತ ಸೂಕ್ಷ್ಮವಾದ ಕೊಳವೆಗಳಂತಿವೆ. ಮರವನ್ನು ಕತ್ತರಿಸಿದಾಗ ಏನಾಗುತ್ತದೆ ಎಂದು ಯೋಚಿಸಿ. ಈ ಸೂಕ್ಷ್ಮ ವಾಹಿಕೆಗಳು ಹಠಾತ್ತನೆ ಮುರಿದು ಹೋಗುತ್ತವೆ. ಅವುಗಳಲ್ಲಿ ಹರಿಯುತ್ತಿದ್ದ ರಸ ಹೊರಗೆ ಸೋರಿಕೆಯಾಗುತ್ತದೆ. ಇದು ನಮ್ಮ ರಕ್ತನಾಳ ಕತ್ತರಿಸಿದಾಗ ರಕ್ತ ಹೊರಬರುವಂತೆ. ಮರದ ಒತ್ತಡ ವ್ಯವಸ್ಥೆಯಿಂದಾಗಿ ಈ ರಸ ನಿರಂತರವಾಗಿ ಹೊರಬರುತ್ತಲೇ ಇರುತ್ತದೆ. ಎಲ್ಲಾ ಮರಗಳ ರಸ ಒಂದೇ ರೀತಿ ಇರುವುದಿಲ್ಲ. ಕೆಲವು ಮರಗಳ ರಸ ನೀರಿನಂತೆ ತೆಳ್ಳಗಿರುತ್ತದೆ. ಉದಾಹರಣೆಗೆ ಬರ್ಚ್ ಮರದ ರಸ ಬಹುತೇಕ ಸ್ಪಷ್ಟ ನೀರಿನಂತಿರುತ್ತದೆ. ಮೇಪಲ್ ಮರದ ರಸ ಸ್ವಲ್ಪ ಸಿಹಿಯಾಗಿರುತ್ತದೆ ಮತ್ತು ಇದರಿಂದ ಸಿರಪ್ ತಯಾರಿಸುತ್ತಾರೆ. ಕೆಲವು ಮರಗಳ ರಸ ಹಾಲಿನಂತೆ ಬಿಳಿಯಾಗಿರುತ್ತದೆ. ರಬ್ಬರ್ ಮರದ ರಸ ಇದಕ್ಕೆ ಉತ್ತಮ ಉದಾಹರಣೆ. ಇನ್ನೂ ಕೆಲವು ಮರಗಳ ರಸ ಜಿಗುಟಾಗಿ ಮತ್ತು ಅಂಟಿಕೊಳ್ಳುವಂತಿರುತ್ತದೆ. ಈ ವಿಭಿನ್ನ ಸ್ಥಿರತೆಗಳು ಮರದ ಜಾತಿ ಮತ್ತು ಅದರ ವಿಶೇಷ ಅಗತ್ಯಗಳನ್ನು ಅವಲಂಬಿಸಿರುತ್ತವೆ. ಕೆಲವು ಮರಗಳು ತಮ್ಮ ರಸದಲ್ಲಿ